ಇದನ್ನ ಉಲ್ಟಾ ಇಡಬೇಕು. ಓಕೆ. ಸೊ ಬೇಯಕ್ಕೆ ಈಸಿ ಆಗತ್ತೆ ಅಂತ ಅಷ್ಟೇ. ಸೊ ಹೇಗಿದ್ರು ಇದು ಬೇಯಿಸ್ಬೇಕು, ಹಾಗಾಗಿ ಟೊಮೆಟೊನು ಕೂಡ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಬೇಕು. ಓಕೆ. ಇದಕ್ಕೊಂದು 2 ಟೊಮೆಟೊ ಅಂತ ಹೇಳೋಣ, ಆಯ್ತಾ? ಇದು ಬೇಯಬೇಕು, ಮುಚ್ಚಿಡೋಣ. ಎಸ್. ಅಂಡ್ ನನಗೆ ನಿಮ್ಮ ಅಭಿನಯದಲ್ಲಿ ತುಂಬಾ ಇಷ್ಟ ಆಗಿದ್ದು ಉಮಾಶ್ರೀ ಅಮ್ಮ ಮಾಡೋದು. ಓ ಮೈ ಗಾಡ್, ಯು ಹ್ಯಾವ್ ಟು ಡೂ. ಇವಾಗ ನಮ್ಮ ಕೋರಿಕೆ ನೀವು ಹೇಗೆ ಕಲೀರಿ ಪ್ಲೀಸ್. ಮಗ, ಮಕ್ಕಳು ಇರುವುದು ಅಂದ್ರೆ ಮರದಾಗಿನ ಮಾವಿನಕಾಯಿ ಕಿತ್ತಂಗ ಹೊಟ್ಟಿಂದ ಆಚುಕು ಬಂದು ಮ್ಯಾಕಲ್ಲ ಕಣೆ ಮಕ್ಕಳು ನಿಗಾ ಮಡ್ಗುದು. ಹೊಟ್ಟೆಲಿದ್ದಾಗಲೇ ಅವು ತಾನ ಪಾನ ನಿಗಾ ನೀಡಿ ನೋಡಬೇಕು. ಗೊತ್ತಾಯ್ತೋ? ಏನು ಗೊತ್ತಾಯ್ತು ಪ್ಯಾಸನ ಮುಂದೆ. ದೊರ್ಮಯ್ಯ, ಯೋ ದೊರ್ಮಯ್ಯ, ನಾಯಿನ ಕರೆದ್ರೆ ಆಡುದದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರೆದ್ರೆ ನೀನು ಬಂದೋ ಬಾರೆ ಸುಪ್ನಾತಿ. ಮಗಿನೆತ್ತು ಕೊಟ್ಬಿಟ್ರು ಸಂಬಂಧ ತೀರೋಯ್ತು ಅಂತ ತೀರ್ ಕೊಟ್ರು ನೀನೆಯೋ. ತಿಳ್ಕಳೆ, ಮಗಿನೆತ್ತು ಕೊಟ್ರು ಸಂಬಂಧ ತೀರೋದಿಲ್ಲ ಕಣೆ, ಸಂಬಂಧ ಬೆಳೀತದೆ. ಯಾಕಯ್ಯ, ನಮ್ಮ ಪುಟ್ಟಂಜ ಹೊಟ್ಟಿದ್ದ ಆಚೆ ಪುರ್ಗಟ್ಟ ನಮ್ಮ ಠಿಕಾಣಿ ಇಲ್ಲಯ್ಯ. ಪತ್ತರ ಬಸ್ರಿ ಖಾನೆ ಒಳಗೆ ನಮ್ಮ ಸಾಮಾನು. ಸೂಪರ್ ಸೂಪರ್. ಈಗ ನೋಡುವ. ಎಸ್, ನೀಟಾಗಿ ಬೆಂದಿದೆ ಇದು ನಾಯನ. ವಾ. ಸೊ ಇದು ಆಫ್ ಮಾಡ್ತೀನಿ. ಇದು ರೆಡಿ ಆಗಿದೆ. ಓಕೆ. ಸೊ ಇವಾಗ ನನಗೆ ಗ್ರೈಂಡರ್ ಬೇಕು, ಮಿಕ್ಸರ್ ಜಾರು. ಇದನ್ನ ಶಿಫ್ಟ್ ಮಾಡಿಬಿಟ್ಟು ನನಗೆ ಇನ್ನೊಂದು ಪುಟ್ಟದೊಂದು ಬಾಂಡ್ಲಿನೋ ಏನಾದರೂ ಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೆಲವ್ರು ತುಂಬಾ ಖಾರ ಬೇಕು ಅಂದ್ರೆ ಖಾರ ಹಾಕೋತಾರೆ. ಓಕೆ. ಬಟ್ ಸ್ವಲ್ಪ ಮೀಡಿಯಂ ಅಂತಂದ್ರೆ, ಈಗ ನೋಡಿ ನಾನು ಒಂದು 2, 3 ಬೇಡ, ಹುಳಿ ಇರೋದ್ರಿಂದ ಒಂಚೂರು ಎಕ್ಸ್ಟ್ರಾ ಹಾಕ್ತೀನಿ. ವಾಕೆ. ಆಮೇಲೆ ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿರೋದು ಒಂದು ಇಷ್ಟು ಸಾಕ. ಓಕೆ. ಈರುಳ್ಳಿನೂ ಅಷ್ಟೇ ಒಂದು ರುಚಿಗೆ ತಕ್ಕಷ್ಟು. ಸುಮ್ಮನೆ ಹೇಳೋದೆಲ್ಲ ಕೇಳ್ಬೇಡಿ. ಪ್ರಪಂಚದಲ್ಲಿ ಫಸ್ಟ್ ಟೈಮ್ ವಿಕ್ರಮ್ ಸರ್ ಬಾಯಲ್ಲ ಈರುಳ್ಳಿ ರುಚಿಗೆ ತಕ್ಕಂತ ಅಂತ ಕೇಳಿದ್ದೆ. ಈರುಳ್ಳಿ ನೋಡಿ, ದೊಡ್ಡ ಈರುಳ್ಳಿ ಆದ್ರೆ ಒಂದು ಅರ್ಧ ಸಾಕು, ಚಿಕ್ಕದಾದ್ರೆ 1 ಫುಲ್. ಇದು 3 ಒಂಚೂರು ಫ್ರೈ ಮಾಡ್ಬಿಟ್ಟು ತಗೊಳ್ಳಿ ಮೇಡಮ್. ಸಾಕು. ಓಕೆ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬಹುದು, ಇಲ್ಲ ಹೀಗೇನು ಹುರಿಬಹುದು. ಸೂಪರ್. ಓಕೆ. ಇದು ತಣ್ಣಗಾಗಿದೆ. ಇದು ಮಿಕ್ಸಿಗೆ ಹಾಕೊಂಡ್ಬಿಡೋಣ ಜಾರ್ಗೆ. ಈಗ ಇದು ಬೇಯಿಸಿರುವಂತ ಮಾವಿನಕಾಯಿ ಮತ್ತೆ ಟೊಮೆಟೊ. ಇದು ಸಿಪ್ಪೆನು ತೆಗಿಬಹುದು, ಬಟ್ ಸಿಪ್ಪೆ ಇದ್ರೆ ಏನಂದ್ರೆ ಅದರಲ್ಲಿ ವಿಟಮಿನ್ಸ್ ಇಂದ್ರೆಲ್ಲ ಇರುತ್ತೆ. ಇಟ್ಸ್ ಆಲ್ವೇಸ್ ಗುಡ್. ಸೂಪರ್. ಓಕೆ. ಸಿಪ್ಪೆ ಜೊತೆ ಇದ್ರೆ ರುಚಿ ಜಾಸ್ತಿ. ಇದಕ್ಕೆ ಇವಾಗ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿದ್ರ ಅಸಿಸ್ಟೆಂಟ್ ಹೆಂಗ್ ರೆಡಿ ಮಾಡಿದ್ರೆ. ನೆಕ್ಸ್ಟ್ ಅಡುಗೆ ಇವಾಗ ಅವ್ರ ಕಡೆನೇ ಮಾಡಿಸ್ತಾರೆ. ಅಯ್ಯೋ ಇಲ್ಲ, ಡೋಂಟ್ ಇವನ್ ಟೇಕ್ ದಟ್ ಚಾನ್ಸ್. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ, ಕೊತ್ತಂಬರಿ. ಇದೇನ್ ಗೊತ್ತಾ, ಧಾರಾಳವಾಗಿ ಹಾಕ್ಬೋದು. ವಾ. ಎಸ್. ಇವಾಗ ನಾನು ಈ ಕಪ್ಪಲ್ಲಿ ಇರೋಷ್ಟು ಅದು ಅಂದಾಜ್ ಮೇಲೆ ಎಲ್ರಿಗೂ ಗೊತ್ತಾಗತ್ತೆ. ಎಷ್ಟು ಒಂದು ಅದನ್ನ ಹಾಕಿದ್ರಾಯ್ತು ಅಷ್ಟೇ. ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಇವತ್ತು ನಾವು ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಮಿಕ್ಸಿ. ನಮ್ಮ ಸಖತ್ತಾಗಿರೋ ಮಾವಿಟ್ಟು ಚಟ್ನಿ ಮಾಡೋದಕ್ಕೆ. ಓಕೆ. ಘಮ ಘಮ ಅಂತಿದೆ ಅಂತ. ಎಸ್. ಓಕೆ. ಇದು ಸಾಕು. ಸಾಕಾ? ಇದು ನೀವು ಸರ್ವ್ ಮಾಡ್ಕೊಂಡ್ಬಿಡೋಣ. ಸರ್ವ್ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಳ್ಳೋದಾ? ವಾಕೆ. ಇದಕ್ಕೆ ಈಗ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣವಾ? ಅಕ್ಕ ತಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ. ನಮ್ಮ ಕಿಚನ್ ಅಲ್ಲಿ ಇವತ್ತು ನಾವು ಬಳಸ್ತಾ ಇದೀವಿ ನಮ್ಮ ಮಾವಿಟೋ ಚಟ್ನಿಗೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್,
ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ಜಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ಯಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ್ದು ಸಾಕಷ್ಟು ಡಿಫರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ಬಳಸಿ ಮಾಡಿರುವಂತ ಅಡುಗೆನ ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಸ್ವತಃ ಬ್ರಾಂಡ್ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ಪ್ರಿಪೇರ್ ಆಗ್ತಾ ಇದೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕುಕ್ ಮಾಡ್ಬೋದು. ಜನರಲ್ ಒಗ್ಗರಣೆ ಅಂದ್ರೆ ಸಾಸಿವೆ. ನೋಡಿ ಸರ್, ಅದಕ್ಕೆ ಸಾಸಿವೆ ಅಂತಾರೆ, ಕನ್ಫ್ಯೂಸ್ ಆಗ್ಬೇಡಿ ರಾಗಿ ಅಂತ. ಇಲ್ಲ, ಇಲ್ಲ. ಸಾಸಿವೆ ರಾಗಿ ಎರಡು ಒಂದೇ ತರ ಇರುತ್ತೆ. ನಾವು ಒಂಥರ ಸಾಸಿವೆ ಇದ್ದಂಗೆ ಅವಾಗ ಅವ್ರು ಚಟ ಚಟ ಅಂತ ಇರ್ತಾರೆ. ಇರ್ತಾರೆ. ನೋಡಿದ್ರೆ ಅವರೇ ಒಪ್ಕೊಂಡ್ರು. ಹಾ, ನೆಕ್ಸ್ಟ್ ಅಫ್ಕೋರ್ಸ್ ಜೀರಿಗೆ. ಅದಾದ್ಮೇಲೆ ಅರ್ಶಿನ, ಆಮೇಲೆ ಚೂರು ಹಿಂಗು. ಇವತ್ತು ನಾವು ನಮ್ಮ ಮಾವಿಟ ಚಟ್ನಿಗೆ ಬಳಸ್ತಾ ಇದೀವಿ SSP ಹಿಂಗು. ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸು, ಟೇಸ್ಟ್ ನ ಡಬಲ್ ಎನ್ಹಾನ್ಸ್ ಮಾಡುತ್ತೆ. ಚೂರು ಹಿಂಗು, ಆಮೇಲೆ ಲಾಸ್ಟ್ ಅಲ್ಲಿ ಚೂರು ಕರಿಬೇವು. ಇದನ್ಬೇಕದು ಸೌಂಡ್, ಅವಾಗ್ಲೇ ಸಮಾಧಾನ. ಅದು ಸಮಾನ. ಓಕೆ, ಒಗ್ಗರಣೆ ರೆಡಿ ಇದೆ. ಇದನ್ನ ಚಟ್ನಿಗೆ ಮಾಡ್ಬಿಟ್ರೆ ನೋಡಿ, ಇದು ಈ ಘಮ, ಈ ಪರಿಮಳ ಬರ್ಬೇಕು. ನಿಮ್ಗೆ ಪ್ರೀತಿಯಿಂದ ಮಾವಿಟ್ಟು ಎಸ್ ಮಾಡಿರೋ ಮಾವಿಟ್ಟು ಚಟ್ನಿ. ಬಾ ದೇವ್ರೆ ಕಾಪಾಡಪ್ಪ ದಂಪತಿಗಳು ಮಾಡಿರೋ ಅಡ್ಗೆ. ಸೀರಿಯಸ್ಲಿ ಆಕ್ಚುಲಿ ಏನ್ ಗೊತ್ತಾ ನಮಿತಕ್ಕ, ಇಷ್ಟು ಚೆನ್ನಾಗಿ ಚಟ್ನಿ ಬರೋದಕ್ಕೆ ಕಾರಣ ಈಸ್ ನಮ್ಮ ಫ್ರೀಡಮ್ ರಿಫೈನ್ ಆಯಿಲ್. ಬಿಕಾಸ್ ನೀವೇನು ರುಚಿಯಾಗಿ ಅಡುಗೆ ಮಾಡ್ತಿರಲ್ಲ, ಅದಕ್ಕೆ ನಮ್ಮ ಫ್ರೀಡಮ್ ಎಣ್ಣೆನ ಬಳಸಿದ್ರೆ ಅದ್ರ ಟೇಸ್ಟ್ನ ಇನ್ನೂ ಎನ್ಹಾನ್ಸ್ ಮಾಡುತ್ತೆ, ಇನ್ನೂ ಡಬಲ್ ಮಾಡುತ್ತೆ. ಅದಕ್ಕೆ ಅಂದಿದ್ದು ಕರೆಕ್ಟ್ ಅಲ್ವಾ? ಹಿಂಗೆ ಅವರು. ಸೊ ಈ ಮಾವಿಟ ಚಟ್ನಿಗೆ ನನ್ನ ಕಡೆಯಿಂದ ಮಜ್ಜಿಗೆ. ಮಾವಿಟೋ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ತರಕಾರಿ ಮುಳುಗುವಷ್ಟು ನೀರು ಹಾಕಿ, ಅರ್ಧ ಸೀಳಿದ ಮಾವಿನಕಾಯಿ ಮತ್ತು ಹೆಚ್ಚಿದ 2 ಟೊಮೆಟೊ ನೀರಿಗೆ ಹಾಕಿ ಸಂಪೂರ್ಣವಾಗಿ ಬೇಯಿಸಿ ತಣಿಸಿಕೊಳ್ಳಿ. ಈಗ ಒಂದು ಕಡಾಯಿಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಉದ್ದಗೆ ಹೆಚ್ಚಿದ ಒಂದು ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದ ಪದಾರ್ಥ ಹಾಗೂ ಬೇಯಿಸಿದ ತರಕಾರಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಬೆಲ್ಲ, 1 ಕಪ್ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಿ. ನಂತರ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಚಿಟಿಕೆ ಅರಿಶಿನ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಒಗ್ಗರಣೆಯನ್ನು ತಯಾರಿಸಿಕೊಂಡ ಚಟ್ನಿಗೆ ಸೇರಿಸಿಕೊಂಡರೆ ರುಚಿಯಾದ ಮಾವಿಟೋ ಚಟ್ನಿ ಸವಿಯಲು ಸಿದ್ಧ.